स्वामी भोपराको ಹತ್ತು ಪರಾಕೋ ಚಿತ್ತು ಪರಾಕೋ ಸ್ವಾಮಿ ನಿಜ ಮೂಡಲ ಭಕ್ತರ ಪ್ರೇಮ ಪರಾಕೋ ನಾಲ್ಕು ದಿಕ್ಕು ಎಂಟು ಮೂಲೆ ಎಂಟು ದಿಕ್ಕು 16 ಮೂಲೆ ದಿಕ್ಕು ದಿಕ್ಕಿಗೋ ಟೋವು ಕಟ್ಟಿ ಟೋವಿನ ಮೇಲೆ ಬೇಟೆನ್ನಾಡುವಂತ ಸ್ವಾಮಿ ಶ್ರೀಮನ್ನಾರಾಯಣ ಶ್ರೀನಿವಾಸ ಸಪ್ತಗಿರಿಯ ವಾಸನು ಸಪ್ತ ಋಷಿಹೃದಯೇಶನು ಸಪ್ತಗಿರಿಯನ್ನಾಸಿ ಸಪ್ತಗಿರಿಯನ್ನೊತ್ತು ಮಲಗಿರುವ ನನ್ನ ಶೇಷ ಶಯನನಾದ ಶ್ರೀನಿವಾಸನು ಕರೆ ಹಿಡಿದಿರುವ ನನ್ನ ಶ್ರೀನಿವಾಸನು ಲಕ್ಷ್ಮೀ ನಿವಾಸನು ಸ್ವಾಮಿ ಶ್ರೀನಿವಾಸನು ಭಕ್ತರ ಮನೆಯ ಅಗಲಬಿನ್ನಕ್ಕೆ ಬರುವ ಬಗೆನೆಂದರೆ ಶ್ರೀಮನ್ನಾರಾಯಣನು ಪಾಪ ವಿನಾಶನದಲ್ಲಿ ಪಾದವನ್ನೇ ತೊಳೆದು ಆಕಾಶ ಗಂಗೆಯಲ್ಲಿ ಸ್ವಾಮಿಯೋ ನಿಂದು ಶ್ರೀಗಂಧ ಪಚ್ಚ ಕರ್ಪೂರವನ್ನೇ ತೇದೋ ತಿಲಕವನ್ನೇ ಸಂಭವತಾರ ಒಳ್ಳೆಯ ಮಗಳಾನಾರು ಅಂದ್ರೆ ಜಗಳಾನಾರ ವಿಜಯ್ ಕುಮಾರ ಬಲ್ಲವನೇ ಮಾತಿನ ಚೌಡಿಯಲ್ಲಿ ನ್ಯಾಯ ಬಲ್ಲವನೇ ನ್ಯಾಯದ ಚೌಡಿಯಲ್ಲಿ ಎಂಟುಲಿ ಕಟ್ಕೊಂಡು ಕಂಟುಲಿ ಮೇಲೆ ಹೋಯ್ತಿದೆಯಲ್ಲೋ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಚೆಂಗಲ್ಲ ತೀರ ಹನುಮ ಮೂಡಹಳ್ಳಿಯ ಬಿಸಿಲು ಹನುಮ ಅಲ್ಲಳ್ಳಿ ವೆಂಕಟರಮಣ ಸ್ವಾಮಿ ನಮ್ಮ ಭಕ್ತರು ನಿನಗೆ ತುಪ್ಪದ ಕಜ್ಜಾಯವನ್ನೇ ತಂದಿರುವರಲ್ಲ ತುಪ್ಪದ ಕಜ್ಜಾಯವನ್ನ ತಿಂದು ಅವರ ಮನೆಗೆ ಅಷ್ಟದಿಕ್ಕೈಶ್ವರ್ಯ ಆರೋಗ್ಯ ಭಾಗ್ಯ ಕಲ್ಯಾಣ ಭಾಗ್ಯ ಸಂತಾನ ಭಾಗ್ಯ ಸಕಲ ಸೌಭಾಗ್ಯವನ್ನು ನೀಡೋ ಚಿಕ್ತಿರ್ತಿ ಶ್ರೀನಿವಾಸ ಎರಡನೇ ಅವತಾರದಲ್ಲಿ ಶ್ರೀರಾಮನಾಗಿ ನಡೆದಿಯಲ್ಲ ನಿನ್ನ ಮೂರನೇ ಅವತಾರದಲ್ಲಿ ಮುಕ್ಕಣ್ಣೇಶ್ವರನಾದಿಯಲ್ಲ ನಿನ್ನ ನಾಲ್ಕನೇ ಅವತಾರದಲ್ಲಿ ನಾರಾಯಣನಾದಿಯಲ್ಲ ನಿನ್ನ ಐದನೇ ಅವತಾರದಲ್ಲಿ 5 ತಲೆ ಹನುಮನಾದಿಯಲ್ಲ ನಿನ್ನ 6ನೇ ಅವತಾರದಲ್ಲಿ ಪಾಂಡವರನ್ನ ಕೈಹಿಡಿದು ನಡೆಸಿದೆಯಲ್ಲ ನಿನ್ನ 7ನೇ ಅವತಾರದಲ್ಲಿ 7 ಕೋಟಿ ರಾಕ್ಷಸರನ್ನ ಕೊಂದಿಯಲ್ಲ ನಿನ್ನ 8ನೇ ಅವತಾರದಲ್ಲಿ ಪ್ರಹ್ಲಾದ ರೂಪವನ್ನೇ ತಾಳಿದೆಯಲ್ಲ ನಿನ್ನ 9ನೇ ಅವತಾರದಲ್ಲಿ ಎತ್ತಲಾರದ ಬಿಲ್ಲನ್ನ ಎತ್ತಿ ಕಾಗೆಯನ್ನ ಕೊಂದಿಯಲ್ಲ ಹಾರ್ಕಲ್ ತುಪ್ಪ ಮಾಡಿ ಜೇನ್ಕಲ್ ಪಾಯಸ ಮಾಡಿ ಕರಿಯಣ್ಕೆ ಚೆಂದಿರ 1 ಕೋರೆಗುಂಟು 1 ಕೋರೆಗಿಲ್ಲ ಅಂತ ಹೇಳಿದಲ್ಲ ಚೆಂಗಲ್ಲ ತೀರ ಹನುಮಾನ್ ಕಿ ಮೂಡಹಳ್ಳಿಯ ಬಿಸಿಲು ಹನುಮಾನ್ ಕಿ ಬಿಸಿಲಲ್ಲಿ ಒಡೆದು ಬಿಸಿಲಲ್ಲಿ ಮೂಡಿರುವ ಬಿಸಿಲು ಹನುಮಾನ್ ಕಿ ರಾಮ ಲಕ್ಷ್ಮಣ ಕಿ ಶತ್ರುಘ್ನ ಭರತ ಕಿ ದಶರಥ ಮಹಾರಾಜ್ ಕಿ ಜೈ ಹನುಮಾನ್ ಕಿ ಜೈ ಹನುಮಾನ್ ಕಿ ಗಾಳಿಗುಂಡಲ ವೆಂಕಟರಮಣ ಶ್ರೀನಿವಾಸ